ಬಸವಂ ಕಾಲಂಗೆ ಕಾಲನುಪಮಶೀಲಂ ಬಸವಂ ಜಂಗಮಲೋಲಂ ಬಸವಾರಕ್ಷಿಪ್ಪುದೆನ್ನ ಸಂಗನ ಬಸವ. ಆದಿಯಲ್ಲಿ ಧರ್ಮ ಸಂಸ್ಥಾಪನಾಚಾರ್ಯರಾಗಿರ್ತಕ್ಕಂಥ ಆದಿ ಜಗದ್ಗುರುಗಳ ಪವಿತ್ರ ಪಾದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಸಾತ್ವಿಕ ಸಮಾಜದ ಮೇಲೆ ತಾತ್ವಿಕ ಸಮಾಜವನ್ನು ಕಟ್ಟಿ ಕಾಯಕ ದಾಸೋಹದ ಮಹತ್ವವನ್ನು ಸಾರಿದ 12ನೇ ಶತಮಾನದ ಬಸವಾದಿ ಶರಣ ಪರಂಪರೆಗೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ಅಂತಸತ್ವವಾಗಿರ್ತಕ್ಕಂಥ ಭಕ್ತರ ಹೃದಯ ಸಿಂಹಾಸನದಲ್ಲಿ ಸದಾ ಹಸಿರಾಗಿರುವ ಶ್ರೀ 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 ಚರಂತಪ್ಪಜ್ಜ ಮಹಾಸ್ವಾಮಿಗಳವರ ಅಂತರಾತ್ಮಕ್ಕೆ ನಮನ ಪುಷ್ಪಗಳನ್ನು ಸಮರ್ಪಿಸಿ, 2ನೇ ದಿನದ ಈ ಪಾವನ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಮಹೇಶ್ವರ ಸ್ವಾಮಿಗಳು ಪುಣ್ಯಕ್ಷೇತ್ರ ನಂದೀಪುರ ಪೂಜ್ಯರನ್ನೇ ಒಳಗೊಂಡು ಜಂಗಮರ ಹೊಸರಳಿಯ ಪೂಜ್ಯರನ್ನು, ಮತ್ತೋರ್ವ ಪೂಜ್ಯರನ್ನು, ಮಹಾದೇವ ಶಾಸ್ತ್ರಿಗಳನ್ನು, ಇಂದಿನ ವಚನಾನುಸಂಧಾನದ ಗ್ರಂಥದ ಲೇಖಕರಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮಿಯವರನ್ನು, ಹಾಗೆ ಪಲ್ಯದ ಪಂಪಾಪತಿ ಅಣ್ಣನವರನ್ನು, ವೀರಶೈವತರಣ ಸಂಘದ ಅಧ್ಯಕ್ಷರಾದ ನಂದೀಶ್ ಮಠಮ್ ಅವರನ್ನು, ವೇದಿಕೆಯ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನು ನಮಸ್ಕರಿಸುತ್ತಾ, ನನ್ನ ಭಾಗಕ್ಕೆ ಬಂದಿರತಕ್ಕಂಥ ವಿಷಯ ಶ್ರೀ ಸಕ್ಕರೆ ಕರಡೆಪ್ಪನವರ ಮರಿಕಲ್ಯಾಣದ ಪರಿಕಲ್ಪನೆ. ಬಹುಶಃ ನನಗೆ ಅಧ್ಯಕ್ಷರಾದಂಥ ನಂದೀಶ್ ಮಠಮ್ ಅವರು ಕೊಡಬೇಕಾದ್ರೆ ನಾನು ಬಹಳ ಸರಳವಾಗಿ ತೆಗೆದುಕೊಂಡೆ, ಆಯಿತು ಸ್ವಾಮಿಯರೇ ಮಾಡ್ತೀನಿ ನಾನು ಈ ವಿಷಯವನ್ನು ಅಂತಂತೇಳಿ. ಆದರೆ ಕರಡೆಪ್ಪನವರ ವಿಷಯವನ್ನು, ಜೀವನ ದರ್ಶನವನ್ನು ಮಾಡಲಿಕ್ಕೆ ಒಳಗಡೆ ಹೋದರೆ ಅದೇನಂತಾರಲ್ಲ, ಬಗದಂಗಲ್ಲ ಗಣಿಯಲ್ಲಿ ಬಂಗಾರ ಮುತ್ತು ರತ್ನಗಳು ಸಿಗ್ತವೆ ಅಂತ ಹೇಳ್ತಾರಲ್ಲ, ಕರಡೇಶನವರ ಜೀವನ ದರ್ಶನ ಮಾಡ್ತಾ ಹೋದರೆ 8-10 ಪುಸ್ತಕಗಳನ್ನು ನನಗೆ ಪರಾಮರ್ಶನ ಮಾಡೋದ್ರಲ್ಲಿ ಸಮಯನೇ ಸಾಕಾಗಲಿಲ್ಲ. ಯಾಕಂದರೆ ಅಂತಹ ದಿವ್ಯ ಚೇತನ ಬಳ್ಳಾರಿ ಇರುವವರೆಗೂ ಸದಾ ನೆನಪಾಗಿರ್ತಕ್ಕಂಥ ಪ್ರಾತಸ್ಮರಣೀಯರು ಮತ್ತು ಸಂಧ್ಯಾ ಸಂಪನ್ನರು ಸಕ್ಕರೆ ಕರಡೆಪ್ಪನವರು. ಅವರನ್ನು ನಾವು ಮರೆಯುವಂತಿಲ್ಲ. ಅಂತಹ ವಿಷಯವನ್ನು ನನಗೆ ಕೊಟ್ಟಿದ್ದಾರೆ. ನಾನು ಉಪನ್ಯಾಸಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ನಿಮ್ಮ ಮುಂದೆ ವಿಷದಪಡಿಸಲಿಕ್ಕೆ ಇಷ್ಟಪಡ್ತೇನೆ. 12ನೇ ಶತಮಾನದ ಶರಣ ಪರಂಪರೆಯಲ್ಲಿ ಉರಿಲಿಂಗದೇವ ಅಂತಕ್ಕಂಥ ಒಬ್ಬ ವಚನಕಾರರು ಆಗಿ ಹೋಗ್ತಾರೆ. ಅವರು ಒಂದು ವಚನ ಬರೀತಾರೆ: ಲೋಕದಂತೆ ಬಾರರು, ಲೋಕದಂತೆ ಇಹರು, ಲೋಕದಂತೆ ಹೋಗರು ನೋಡಯ್ಯ, ಪುಣ್ಯದಂತೆ ಬೊಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗರು ನೋಡಯ್ಯ, ಉರುಲಿಂಗದೇವ ನಿಮ್ಮ ಶರಣರು ಉಪಮಾತೀತರಾಗಿ. ಉಪಮಿಸಬಾರದು, ಏನು ಪದ, ಏನು ಸಾಲು. ಶರಣರ ಚರಿತ್ರ ಧರಣಿಗೆ ವಿಚಿತ್ರ ಅಂತಾರೆ ಸಿದ್ದಯ್ಯ ಪುರಾಣಿಕರು ತಮ್ಮ ಶರಣ ಚರಿತಾಮೃತ ಗ್ರಂಥದಲ್ಲಿ. ಶರಣರ ಹಾಗೆ ಜಗತ್ತಿಗೆ ಬರಬೇಕಾದ್ರೆ ನಮ್ಮ ನಿಮ್ಮಂತೆ ಸಾಮಾನ್ಯರಾಗಿ ಬರುವುದಿಲ್ಲ ಮತ್ತು ನಮ್ಮ ನಿಮ್ಮಂತೆ ಸಾಮಾನ್ಯರಾಗಿಯೂ ಕೂಡ ಇರುವುದಿಲ್ಲ ಅಂತಕ್ಕಂಥ ಪರಿಕಲ್ಪನೆ ಉರಿಲಿಂಗ ಪೆದ್ದಿದೇವ ಅವರ ಈ ವಚನದಿಂದ ನಮಗೆ ಗೊತ್ತಾಗುತ್ತೆ. 2ನೆಯ ಬಸವಣ್ಣ ಬಸವೇಶ್ವರನ ಅವತಾರಿ, ಬಸವೇಶನ ಅಂಶ, ಸಾಕ್ಷಾತ್ ಬಸವೇಶ್ವರ, ಮಹಾಸತ್ಪುರುಷ, ಮಹಾಶರಣ, ಮಹಾದಾಸೋಹಿ, ಕಾರಣಿಕ ಎಂಬ ನಾಮಾಂಕಿತಗಳಿಂದ, ವಿದ್ವತ್ಮಣಿಗಳಿಂದ ಬಿರುದಾಂಕಿತರಾಗಿರ್ತಕ್ಕಂಥ ನಮ್ಮ ಸಕ್ಕರೆ ಕರಡೆಪ್ಪನವರು ನಮ್ಮ ನಾಡು, ನಮ್ಮ ಬಳ್ಳಾರಿ ನೆಲ ಕಂಡಂಥ ಅಪ್ರತಿಮ ಅನುಭಾವಿಗಳು. ಶರಣರ ಈ ಕರಡೆಪ್ಪನವರ ಜೀವನ ದರ್ಶನವನ್ನು ಬೆಳಗುತ್ತಾ ಹೋದರೆ ಅದರ ಹಿಂದೆ 2 ಹೆಸರುಗಳು ತಳುಕ ಹಾಕಿಕೊಳ್ಳುತ್ತವೆ. ಒಂದು ಸರ್ಪಭೂಷಣ ಶಿವಯೋಗಿಗಳು ಅಂತ, ಮಹಾನ್ ದಾರ್ಶನಿಕರು, ಶಿವಯೋಗಿಗಳು. ಅತ್ಯಂತ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿಯನ್ನು ಅತ್ಯಂತ ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿ ಅದಕ್ಕೊಂದು ಮತ್ತೊಂದು ಕೈವಲ್ಯವಲ್ಲರಿ ಅಂತಕ್ಕಂಥ ಗ್ರಂಥವನ್ನು ಕೊಟ್ಟಂಥ ಮಹಾನ್ ಚೇತನ ಸರ್ಪಭೂಷಣ ಶಿವಯೋಗಿಗಳು. ಮರೆಯುವಂತಿಲ್ಲ ಅವರನ್ನು. ಯಾರು ಈ ಸರ್ಪಭೂಷಣ ಶಿವಯೋಗಿಗಳಂತಂದರೆ, ಇಂದಿನ ನನ್ನ ವಿಷಯದ ಕರಡೆಪ್ಪನವರ ಮರಿಕಲ್ಯಾಣ. ಮರಿಕಲ್ಯಾಣ ಅಂದ್ರೇನು? ಬಸವಣ್ಣನ ಕಾಲದಲ್ಲಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಕಲ್ಯಾಣ ಆಗಿ ಹೋಯಿತು, ಅನುಭವ ಮಂಟಪ ಆಗಿ ಹೋಯಿತು ಅಂತ ಕೇಳಿದೆ. ಬಳ್ಳಾರಿಯನ್ನ ಬಸವಣ್ಣನ ಉಪಾಧಿಯಲ್ಲಿ ಮರಿಕಲ್ಯಾಣವನ್ನು, ಅದಕ್ಕೆ ಪ್ರತಿರೂಪವಾಗಿ ಕಲ್ಯಾಣವನ್ನು ನಿರ್ಮಾಣ ಮಾಡಿದವರು ಕರಡೆಪ್ಪ.
ಸರ್ಪಭೂಷಣರು ಮೊಟ್ಟ ಮೊದಲಿಗೆ ಮರಿಕಲ್ಯಾಣದ ಪರಿಕಲ್ಪನೆಯನ್ನು ಕೊಟ್ಟಂಥವರು ಅವರೇ ಮೊದಲೇ. ನಂತರ ಮರಿಶಿವಯೋಗಿಗಳ ದಿವ್ಯ ಆಶೀರ್ವಾದದಿಂದ ಅದನ್ನು ಸಾಧಿಸ್ತಾರೆ ಕರಡೆಪ್ಪನವರು. ಹಾಗಾದರೆ ಈ ಸರ್ಪಭೂಷಣ ಶಿವಯೋಗಿಗಳು ಯಾರು? 1795ರಿಂದ 1839ರವರೆಗೆ ಬಾಳಿರ್ತಕ್ಕಂಥ ಮಹಾನ್ ಚೇತನ. ಬೆಂಗಳೂರಿನಿಂದ 9 ಮೈಲಿ ದೂರದಲ್ಲಿರ್ತಕ್ಕಂಥ ಚಿಕ್ಕಬಾಣಾವರದಲ್ಲಿರ್ತಕ್ಕಂಥ ಏನು ಮಲ್ಲಿಕಾರ್ಜುನಪ್ಪ ಚೆನ್ನಮ್ಮ ಬಣಜಿಗ ಸಮುದಾಯಕ್ಕೆ ಸೇರಿದ ದಂಪತಿಗಳ ಸುಪುತ್ರರಾಗಿ ಜನಿಸ್ತಾರೆ ಸರ್ಪಭೂಷಣ ಶಿವಯೋಗಿಗಳು. ಜನ್ಮನಾಮ ಸಪ್ಪಣ್ಣ ಅಂತಕ್ಕಂಥ ಜನ್ಮನಾಮವನ್ನು ತಾಯಿ ತಂದೆಗಳಿಟ್ಟಿರ್ತಾರೆ. ಆ ಚಿಕ್ಕಬಾಣಾವರದಲ್ಲಿ ಒಂದು ಮಠ, ತಿಪ್ಪಯ್ಯ ಶೆಟ್ಟಿ ಮಠ ಅಂತ, ಅದಕ್ಕೊಬ್ಬ ಗುರುಗಳು. ಪ್ರತಿದಿನವೂ ಆ ಮಲ್ಲಿಕಾರ್ಜುನಪ್ಪ ಜನ್ನಮ್ಮ ದಂಪತಿಗಳು ಆ ಗುರುಗಳ ದರ್ಶನಕ್ಕೆ ಹೋಗ್ತಾ ಇದ್ರು. ಒಂದು ದಿನ ಆ ಶ್ರೀಮಠಕ್ಕೆ ಗುರುಗಳ ದರ್ಶನಕ್ಕಾಗಿ ಹೋಗಿದ್ದಾರೆ. ತನ್ನ ಪುಟಾಣಿ ಮಗುವಾಗಿರ್ತಕ್ಕಂಥ ಸಣ್ಣಪ್ಪನನ್ನ ಆ ಮಠದ ಜಗುಲಿಯ ಮೇಲೆ ಕುರಿಸಿ ಗುರು ದರ್ಶನಕ್ಕೆ ಒಳಗೆ ಹೋಗಿರ್ತಾರೆ. ಗುರುಗಳ ದರ್ಶನ ಮುಗಿಸ್ಕೊಂಡು ಹೊರಗೆ ಬರೋದ್ರೊಳಗೆ ಆಶ್ಚರ್ಯ ಕಾದಿರ್ತದೆ. ಅತ್ಯಂತ ಕಿರುಬಾಲಕನಾಗಿರ್ತಕ್ಕಂಥ ಸಪ್ಪಣ್ಣನ ಕೊರಳೊಳಗೆ ಘಟಸರ್ಪ ಒಂದು ಸುತ್ತಿಕೊಂಡಿರುತ್ತದೆ. ನೋಡುವರಿಗೆಲ್ಲರಿಗೂ ಆಶ್ಚರ್ಯ, ಇದೇನಿದು, ಇದೆಂಥ ಕೌತುಕ, ಇದೆಂಥ ವಿಸ್ಮಯ ಅಂತಂತೇಳಿ ಗುರುಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಆತನನ್ನು ನೋಡಿ, ಆ ಮಗುವನ್ನು ನೋಡಿ, ಈತ ಸಪ್ಪಣ್ಣನಲ್ಲ, ಇಂದಿನಿಂದ ಈತ ಸರ್ಪಭೂಷಣ, ಯಾಕಂದ್ರೆ ಕೊರಳಲ್ಲಿ ಸರ್ಪವನ್ನು ಧರಿಸಿದ್ದಾನೆ, ಈತ ಸರ್ಪಭೂಷಣ ಅಂತಕ್ಕಂಥ ನಾಮವನ್ನ ಅವರು ಕೊಡ್ತಾರೆ. ಅಂದಿನಿಂದ ಅವರು ಸರ್ಪಭೂಷಣರಾಗ್ತಾರೆ. ಪ್ರಾಯಕ್ಕೆ ಬಂದ ಸರ್ಪಭೂಷಣ ತಂದೆ ತಾಯಿಗಳು ಲೋಕರೂಢಿಯಂತೆ ಮದುವೆ ಮಾಡಬೇಕು ಮಗನಿಗೆ ಅಂದಾಗ, ಇಲ್ಲ, ನನ್ನ ಚಿಂತನೆ ಬೇರೆ ಇದೆ, ನಾನು ಮದುವೆಯಾಗಿ ಸಾಮಾನ್ಯರಂತೆ ಬದುಕಲಿಕ್ಕೆ ಬಂದಂಥವನಲ್ಲ, ನನ್ನ ಕ್ಷೇತ್ರ ಶಿವಾನುಭವ, ಲೋಕ ಸಂಚಾರ ಅಂತಂತೇಳಿ ಕೇವಲ 22ನೇ ವಯಸ್ಸಿಗೆ ಮನೆಯನ್ನು ತೊರಿತಾರೆ ಸರ್ಪಭೂಷಣ ಶಿವಯೋಗಿಗಳು. ಬಳ್ಳಾರಿ, ಎಡೆಯೂರು, ಚಿತ್ರದುರ್ಗ, ದಾವಣಗೆರೆ, ಆದವಾನಿ, ರಾಯಚೂರು, ಇಡೀ ನಾಡಿನಾದ್ಯಂತ 13 ವರ್ಷಗಳ ಕಾಲ ಪಾದಚಾರಿಯಾಗಿ ಸಂಚಾರ ಮಾಡ್ತಾರೆ ಸರ್ಪಭೂಷಣ ಶಿವಯೋಗಿಗಳು. ಮಧ್ಯೆ ಸಿಗ್ತಕ್ಕಂಥ ಜ್ಞಾನವನ್ನ ಗುರುಗಳಿಂದ, ಪೀಠಾಧಿಪತಿಗಳಿಂದ ಸಿಗ್ತಕ್ಕಂಥ ಜ್ಞಾನವನ್ನು ಕೊಂಡು ತವನಿಧಿಯಾಗಿ ಜ್ಞಾನನಿಧಿಯಾಗಿ ಬೆಳೆದಿರತಕ್ಕಂಥವರು ಸರ್ಪಭೂಷಣ ಶಿವಯೋಗಿಗಳು. ಉರೋಕೊಂಡೆಗೆ ಬಂದಿರ್ತಾರೆ. ಉರೋಕೊಂಡೆಯಿಂದ ಮುಂದೆ ಚೆಳ್ಳಗುರ್ಕಿಗೆ ಬರ್ತಾರೆ. ಚೆಳ್ಳಗುರ್ಕಿ ಏನು? ಚೆಳ್ಳಗುರ್ಕಿ ಕಲ್ಲುಗಳ ಕೆಳಗಡೆ ಚೇಳುಗಳು ಸಾಕಷ್ಟಿದ್ದುವಂತೆ. ಆ ಕಲ್ಲು, ಯಾವುದೇ ಕಲ್ಲನ್ನು ತೆಗೆದು ಕೂಡ, ಇವಾಗೇನು ಬೆಟ್ಟದಿಂದ ಆವೃತವಾಗಿರ್ತಕ್ಕಂಥ ಆ ಊರಿದೆಯಲ್ಲ, ಅಲ್ಲಿ ಶ್ರೀಮಠದ ಪಕ್ಕಿಗೆ, ಅಲ್ಲಿ ಮೊದಲು ಮಠ ಇರಲಿಲ್ಲ. ಬಳಗಾನೂರು ತಾತ್ನವರು ಅಲ್ಲಿ ಮಕ್ಕಳ ಜೊತೆ ಗೋಲಿ ಆಟ ಆಡಿದ ಮೇಲೆ ಅಲ್ಲಿ ಮಠ ನಿರ್ಮಾಣ ಆಯಿತು ಅಂತಕ್ಕಂಥದ್ದು ಮುಂದೆ ಭವಿಷ್ಯವಾಣಿಯನ್ನು ನುಡಿತಾರೆ. ಏನು? ಆ ಚೆಳ್ಳಗುರ್ಕಿ ಗ್ರಾಮಕ್ಕೆ ಬರ್ತಾರೆ. ಅಲ್ಲಿಂದ ಬಳ್ಳಾರಿಗೆ ಬರ್ತಾರೆ. ಮರಿಶಿವಯೋಗಿಗಳ ಜೊತೆ ಅನುಸಂಧಾನ ಆಗುತ್ತೆ. ಜ್ಞಾನದ ಹುಡುಕೊಳ್ಳುವಿಕೆ ಆಗುತ್ತೆ. ಹುಡುಕೊಳ್ಳುವಿಕೆ ಆದಾಗ ಬಳ್ಳಾರಿಯಲ್ಲಿ ಅತ್ಯಂತ ಆಗರ್ಭ ಶ್ರೀಮಂತ ಮನೆತನ ಸಕ್ಕರೆ ದೊಡ್ಡಪ್ಪನವರ ಮನೆತನ. ಸಕ್ಕರೆ ಮನೆತನ ದೊಡ್ಡಪ್ಪನವರು ಅಂದರೆ ಕರಡೆಪ್ಪನವರ ತಾತನವರು ದೊಡ್ಡಪ್ಪನವರು ಅವರ ಮಗ ಸಂಗನ ಬಸವಪ್ಪ, ಅವರ ಮಡದಿ ಗಂಗಮ್ಮ. ಈ ದಂಪತಿಗಳಿಗೆ ಒಂದು ಚಿಂತೆ, ವಂಶೋದ್ಧಾರಕ ಆಗಿಲ್ಲ, ಗಂಡು ಮಗು ಜನಿಸಿಲ್ಲ ಅಂತಂತೇಳಿ ಏನು ಆ ಯಾವ ಪೂಜ್ಯರ ಹತ್ರ ಹೋಗಿ ಭಿನ್ನ ಮಾಡ್ಕೊಳ್ತಾರೆ. ಇದಕ್ಕೊಬ್ಬ ಗುರುಗಳಿಂದ ಆಜ್ಞೆ ಆಗುತ್ತೆ, ನಿಮಗೆ ಚಿಂತಿಸಬೇಡಿ, ಆಯ್ತು ನಿಮ್ಮ ಮನೆಗೆ ಬರ್ತೇನೆ ಅಂತಂತೇಳಿ ಮನೆಗೆ ಬಂದು ಪ್ರಸಾದ ಪೂಜೆಯನ್ನು ಮುಗಿಸ್ತಾರೆ. ಮುಗಿಸಿದ ಮೇಲೆ ಅಷ್ಟರೊಳಗೆ ಮರಿಶಿವಯೋಗಿಗಳ ಆ ಒಂದು ವಾಣಿಯಿಂದ ಕರಡೀಶ್ವರ ಜನನ ಆಗಿರುತ್ತೆ. 12 ವರ್ಷದ ಯುವಕ ಕರಡೆಪ್ಪನವರು. ವಿಶಾಲವಾದ ಹಣೆಯ ಮೇಲೆ ವಿಭೂತಿ, ಅತ್ಯಂತ ಭಯಭಕ್ತಿಯಿಂದ ಸರ್ಪಭೂಷಣ ಶಿವಯೋಗಿಗಳ ಪೂಜಾ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಿದ್ದ ಬಾಲಕನಾಗಿದ್ದಂಥ ಕರಡೆಪ್ಪ. ಒಂದು ಸಾರಿ ಆ ಸರ್ಪಭೂಷಣರ ದೃಷ್ಟಿ ಕರಡೆಪ್ಪನವರ ಮೇಲೆ ಬೀಳುತ್ತದೆ. ಯಾರು ಈ ಬಾಲಕ? ಬುದ್ಧಿ ಗುರುಕರುಣೆಯಿಂದ, ಮರಿಶಿವಯೋಗಿಗಳ ದಿವ್ಯ ಕೃಪಾಶೀರ್ವಾದದಿಂದ, ಶಿವನ ಕೃಪೆಯಿಂದ ಜನಿಸಿರ್ತಕ್ಕಂಥ ನಮ್ಮ ಸುಪುತ್ರ ಈತ ಕರಡೆಪ್ಪ ಅಂತಂತೇಳಿ. ಹೌದೇ? ಬಹಳ ಸಂತೋಷ. ಈತನ ವೇಷಭೂಷಣವನ್ನ ನೋಡಿದರೆ, ಈತನ ಶ್ರದ್ಧೆ ಭಕ್ತಿಯನ್ನು ನೋಡಿದರೆ, ಈತನಿಂದ ಮುಂದೆ ಬಳ್ಳಾರಿ ಕಲ್ಯಾಣವಾದೀತು, ಮರಿಕಲ್ಯಾಣವಾದೀತು ಅಂತಕ್ಕಂಥ ವಾಣಿಯನ್ನು ನುಡಿತಾರೆ ಸರ್ಪಭೂಷಣ ಶಿವಯೋಗಿಗಳು. ಮೊಟ್ಟ ಮೊದಲಿಗೆ ಬಳ್ಳಾರಿಯ ಮರಿಕಲ್ಯಾಣದ ಪರಿಕಲ್ಪನೆಯನ್ನ ಸರ್ಪಭೂಷಣ ಶಿವಯೋಗಿಗಳು ಕರಡೆಪ್ಪನವರಿಗೆ ಕೊಡ್ತಾರೆ ಆ ಭರವಸೆಯನ್ನ.
ಸರ್ಪಭೂಷಣ ಶಿವಯೋಗಿಗಳು ಸಾಮಾನ್ಯರಲ್ಲ. ಪಂಪಾಪತಿ ಅಣ್ಣನವರ ಹಾಸ್ಟೆಲಲ್ಲಿ ಓದ್ತಾ ಇದ್ದೀವಿ ಕುಡುತಿನಿಯಲ್ಲಿ. ನಾವು ಊಟ ಮಾಡ್ಬೇಕಾದ್ರೆ, ಪ್ರಸಾದ ಮಾಡ್ಬೇಕಾದ್ರೆ ಒಂದು ಪುಸ್ತಕ, ಆ ಪುಸ್ತಕದಲ್ಲಿ ಶರಣರ ವಚನಗಳನ್ನು ಓದಬೇಕಾಗಿತ್ತು. ಅದರಲ್ಲಿ ಸರ್ಪಭೂಷಣ ಶಿವಯೋಗಿಗಳ ಅನೇಕ ಭಕ್ತಿ ರಚನೆಗಳನ್ನು ನಾವು ಅನುಸಂಧಾನ ಮಾಡ್ತಾ ಇದ್ವಿ. ಬಿಡು ಬಾಹ್ಯದೊಳು ಡಂಬವ, ಮಾನಸದೊಳು ಗೆಡಬಿಡದಿರು ಶಂಭುವ, ಶರೀರವೆಂದೆಂಬುವ ಹೊಲನ ಹಸನು ಮಾಡಿ, ಇಂತೆಂಥ ಪದಗಳು. ಮುನ್ನ ನಾನೇನು ಪುಣ್ಯಗಳ ಮಾಡಿರ್ತೇನೋ, ಹೀಗೆ ಅನೇಕ ವಚನಗಳನ್ನು ನಾವು ಓದಿದ ನೆನಪು ಬಹುಶಃ ನಮ್ಮನ್ನ ಈ ಸ್ಥಾನಕ್ಕೆ ಬಂದು ನಿಲ್ಲಿಸಿದೆ ಅಂತಂದ್ರೆ ನಮ್ಮ ಪಂಪಾಪತಿ ಅಣ್ಣನವರ ಮಾರ್ಗದರ್ಶನವೂ ಸಹ ನಮಗೆ ತುಂಬಾ ಮುಖ್ಯ ಅಂತೇಳಿ ನಾನು ಭಾವಿಸ್ತೇನೆ. ಇನ್ನು ಎರಡನೆಯ ವ್ಯಕ್ತಿ ಮರಿಶಿವಯೋಗಿಗಳು. ನಮ್ಮ ಬಳ್ಳಾರಿಯ ಜ್ಞಾನಕ್ಕೆ ಶಿಖರಪ್ರಾಯರಾಗಿದ್ದಂತಹ ಮರಿಶಿವಯೋಗಿಗಳು ಹುಟ್ಟಿದ್ದು ಕಡೆಯ ಬಾಗಿಲು ಯಾವುದು? ಕಲ್ಯಾಣದ ಕಡೆಯ ಬಾಗಿಲು ಕಲಬುರಗಿ. ಕಲಬುರಗಿಯಲ್ಲಿ ಅರಳಗುಂಡಿಗೆಯ ಶರಣಬಸವೇಶ್ವರರಾಗಿ ಹೋಗಿರ್ತಕ್ಕಂಥ ಕಾರ್ಯಕ್ಷೇತ್ರ, ಅಲ್ಲಿ ಜನಿಸ್ತಾರೆ ಮರಿಶಿವಯೋಗಿಗಳು. ಶರಣಬಸವೇಶ್ವರರು ಹುಟ್ಟಿದ್ದು ಅಲ್ಲೇ, ತಮ್ಮ ಕಾರ್ಯಕ್ಷೇತ್ರ, ತಮ್ಮ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡಿದ್ದು ಕಲಬುರಗಿಯನ್ನೇ, ಅಲ್ಲೇ ಅವರು ತಮ್ಮ ಕಾಯವನ್ನು ಬಿಡ್ತಾರೆ. ಆದರೆ ಮರಿಶಿವಯೋಗಿಗಳು ಕಲ್ಯಾಣದ ಕಡೆಯ ಬಾಗಿಲಾಗಿದ್ದಂಥ ಕಲಬುರಗಿಯಲ್ಲಿ ಜನಿಸ್ತಾರೆ. ಬೆಂಗಳೂರಿನಲ್ಲಿ ಕೆಲವು ದಿನ ಇರ್ತಾರೆ. ನಂತರ ಸಂಚಾರ ಮಾಡ್ತಾ ಬಳ್ಳಾರಿಗೆ ಬಂದು ಬಳ್ಳಾರಿಯ ಭಕ್ತ ಜನರನ್ನು ಉದ್ಧರಿಸಿ ಆ ಕರಡೀಶ ಅಂತಕ್ಕಂಥ ಒಂದು ಜ್ಞಾನ ರತ್ನವನ್ನ, ಅಮೂಲ್ಯ ರತ್ನವನ್ನ ಬಳ್ಳಾರಿಗೆ ಕೊಟ್ಟಿರ್ತಕ್ಕಂಥವರು ಮರಿಶಿವಯೋಗಿಗಳು. ಇನ್ನು ಮತ್ತೊಬ್ಬರು ಮರಿಶಿವಯೋಗಿಗಳ ದಿವ್ಯ ತೇಜಸ್ಸು. ಮೈಸೂರು ಒಡೆಯರಿಗೆ ಅಧಿಕಾರದ ಸ್ಥಾನ ತಪ್ಪಿ ಹೋಗಿರ್ತದೆ. ಇವರ ಆಶೀರ್ವಾದ ಫಲದಿಂದ ಮುಮ್ಮಡಿ ಕೃಷ್ಣರಾಜ ಒಡೆಯರವರಿಗೆ ಆಶೀರ್ವಾದದಿಂದ ಮತ್ತೆ ಪುನಃ ಅಧಿಕಾರ ಸಿಕ್ಕುವಂತೆ ಮಾಡ್ತಾರೆ ಈ ಬಳ್ಳಾರಿಯ ಮರಿಶಿವಯೋಗಿಗಳು. ಇನ್ನು ಕರಡೆಪ್ಪನವರ ಜನನಕ್ಕೆ ಆಶೀರ್ವಾದ ಮಾಡಿದವರು ಯಾವ? ಮರಿಶಿವಯೋಗಿಗಳು. ಅಂತಹ ಮಹಾನ್ ಮಹಿಮಾನ್ವಿತರು ಓಡಾಡಿರ್ತಕ್ಕಂಥ ಪವಿತ್ರ ಮಣ್ಣು ನಮ್ಮ ಬಳ್ಳಾರಿ. ಇದೇ ಮಣ್ಣಿನಲ್ಲಿ ಕರಡೆಪ್ಪನವರ ಜನನ ಆಗುತ್ತೆ. ತಾತ ದೊಡ್ಡಪ್ಪ, ಮಗ ಸಂಗನ ಬಸವಪ್ಪ, ಮೊಮ್ಮಗ ಕರಡೆಪ್ಪ. ಇದು ಅವರ ವಂಶ ಬೆಳ್ಳಿ. ತಂದೆ ತಾಯಿಗಳಿಗೆ ಚಿಂತೆ, ಸಂತಾನ ಇಲ್ಲ ಅಂತೇಳಿ ಮರಿಶಿವಯೋಗಿಗಳನ್ನು ಬೇಡ್ತಾರೆ. ಆಯ್ತು, ಶಿವನ ಅನುಗ್ರಹದಿಂದ ಮಗನೊಬ್ಬ ಹುಟ್ಟುತ್ತಾನೆ, ಚಂದ್ರೋದಯ ಆಗುತ್ತೆ, ಚಿಂತಿಸಬೇಡಿ ಅಂದಾಗ ಶಾಲಿವಾಹನ ಶಕೆ 1736ನೇ ಭಾವನಾಮ ಸಂವತ್ಸರ ಮಾಘ ಶುದ್ಧ 15 ಭಾರತ ಹುಣ್ಣಿಮೆಯ ದಿನ. ಏನು ಭಾರತ ಹುಣ್ಣಿಮೆಯ ವಿಶೇಷ? ಬಳ್ಳಾರಿಯ ಜಾತ್ರೆ, ಬಳ್ಳಾರಿಯ ಅಧಿದೈವಗಳಲ್ಲಿ ಒಂದಾಗಿರ್ತಕ್ಕಂಥ ಕೋಟೆ ಮಲ್ಲೇಶ್ವರ ಸ್ವಾಮಿಯ ಜಾತ್ರೆ, 101 ಜಾತ್ರೆ ಆಗುತ್ತಂತ ಒಂದು ಭಾರತ ಹುಣ್ಣಿಮೆಯ ದಿನ. ಭಾರತ ಹುಣ್ಣಿಮೆಯ ದಿನ 1815 ಫೆಬ್ರವರಿ 23ರಂದು ಜನನವಾಗ್ತದೆ. ಕರಡೆಪ್ಪನವರ ಜನನ. ಸಂಗನ ಬಸವಪ್ಪ ತನ್ನ ತಂದೆಯ ಹೆಸರನ್ನ ಮಗನಿಗಿಡಬೇಕಂತೇಳಿ ಜೋಗುಳ ನಾಮವಾಗಿ ದೊಡ್ಡಪ್ಪ ಅಂತ ಹೆಸರಿಡ್ತಾರೆ. ಅಂದ್ರೆ ತಮ್ಮ ತಂದೆ ಹೆಸರು ಸಂಗನ ಬಸವಪ್ಪ, ಅವರು ತಂದೆ ದೊಡ್ಡಪ್ಪ. ಈ ವ್ಯವಹಾರ ನಾಮ ಬಸವಪ್ಪ ಅಂತಕ್ಕಂಥದ್ದನ್ನ ಇಡ್ತಾರೆ. ತಾತನ ಹೆಸರು ದೊಡ್ಡಪ್ಪ, ಇವರು ಕರೆದಿದ್ದು ಬಸವಪ್ಪ. ವ್ಯವಹಾರ ನಾಮ ಬಸವಪ್ಪ, ಜೋಗುಳ ನಾಮ ದೊಡ್ಡಪ್ಪ. ಅಂದ್ರೆ ತಾತನ ಹೆಸರು ಬಿಡಬಾರದಂತೆ. ಒಮ್ಮೆ ಕರಡೆಪ್ಪನವರು ಮರಿಶಿವಯೋಗಿಗಳ ದರ್ಶನಕ್ಕೆ ಹೋಗಿರ್ತಾರೆ. ಶ್ರೀಮಠದಲ್ಲಿ ಮರಿಶಿವಯೋಗಿಗಳು ಪೂಜೆಯನ್ನು ಮುಗಿಸಿ, ಪ್ರಸಾದವನ್ನು ಮುಗಿಸಿ ಅದೇ ತಾನೇ ಬಂದು ಕೂತಿರ್ತಾರೆ. ಯಾವ ಸಂಗನ ಬಸವಪ್ಪ ಗಂಗಮ್ಮ ದಂಪತಿಗಳು ಹೋಗಿ ನಮಸ್ಕಾರ ಮಾಡ್ತಾರೆ. ಅದು ಇದು ಕುಶಲೋಪರಿ ಆಗುತ್ತೆ. ಇದ್ದಕ್ಕಿದ್ದಂತೆ ಮರಿಶಿವಯೋಗಿಗಳಲ್ಲಿ ಏನು ಆ ವಿಷಯ ಬಂತೋ ಗೊತ್ತಿಲ್ಲ, ಏನು ವಿಚಾರ ಬಂತೋ ಗೊತ್ತಿಲ್ಲ. ನಿಮ್ಮ ಮಗ ಕೇಳಿಸ್ಕೊಳ್ಳಿ, ನಿಮ್ಮ ಮಗ ಇನ್ನು ಮುಂದೆ ಈ ಮತವನ್ನ, ವೀರಶೈವ ಲಿಂಗಾಯತ ಮತವನ್ನ, ಗುರುಲಿಂಗ ಜಂಗಮಗರನ್ನ ಕರಡಿಯಂತೆ ತಬ್ಬಿಕೊಳ್ಳುವನು ಇವನು, ಸಮಾಜವನ್ನು ತಬ್ಬಿಕೊಳ್ಳುವವನಾಗ್ತಾನೆ, ಗುರುಲಿಂಗ ಜಂಗಮ ಪ್ರೇಮಿ ಆಗ್ತಾನೆ, ವೀರಶೈವ ಧರ್ಮದ ಏನು ಆ ಚಲಾವಣೆಯನ್ನು ಮಾಡಲಿಕ್ಕೆ ಮುಂದಾಳತ್ವವನ್ನು ವಹಿಸ್ತಾನೆ. ಇವನು ಸಮಾಜವನ್ನ ಕರಡಿಯಂತೆ ತಪ್ಪುತ್ತಾನೆ. ನೀನು ಇವತ್ತಿಂದ ಕರಡಿ 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 ಅಂತ ಕರೀತಾರೆ. ಮರಿಶಿವಯೋಗಿಗಳು ಅವತ್ತಿನಿಂದ ದೊಡ್ಡಪ್ಪ ಅನ್ನೋ ಹೆಸರು ಹೋಯ್ತು, ಬಸವಪ್ಪ ಅನ್ನೋ ಹೆಸರು ಹೋಯ್ತು, ಕರಡೆಪ್ಪ ಅಂತಕ್ಕಂಥ ಹೆಸರು ಕೊನೆಯವರೆಗೆ ಉಳಿತದೆ, ಕೊನೆಯವರೆಗೆ ಬೆಳೀತದೆ. ಮುಂದೆ ಯೌವನಾವಸ್ಥೆಗೆ ಬಂದಾಗ ಕಾಶಿ ಜಗದ್ಗುರು ವಿದ್ಯಾಪೀಠದ ಗುರು ಪರಂಪರೆಯಲ್ಲಿ ಒಂದಾಗಿರ್ತಕ್ಕಂಥ ನಮ್ಮ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆಯ ಸಿದ್ದಪ್ಪ ಅವರಿಂದ ಇವರಿಗೆ ಲಿಂಗ ದೀಕ್ಷೆಯಾಗುತ್ತೆ, ಶಿವ ದೀಕ್ಷೆಯಾಗುತ್ತೆ. ನಂತರ ಆ ಶಿವಾನುಭವದ ಪಟ್ಟುಗಳನ್ನು
ಬಡಿತ ಒಂದು ದೊಡ್ಡ ಸ್ಥಾಯಿಗೆ ಎದುರ್ತಾರೆ ಯಾವ ಕರಡೆಪ್ಪನವರು. ಅವರ ಮೂಲ ವೃತ್ತಿ ಬಣಜಿಗರ, ಮೂಲ ವೃತ್ತಿ ವ್ಯಾಪಾರ. ತಾತ ಅದನ್ನೇ ಮಾಡ್ತಾ ಇದ್ರು, ತಂದೆ ಅದನ್ನೇ ಮಾಡ್ತಾ ಇದ್ರು. ಸಹಜವಾಗಿ ಕರಡೆಪ್ಪನವರಿಗೂ ಸಹ ಅದೇ ಒಂದು ವಿಚಾರ ಬಂದಿತ್ತು. ಹತ್ತಿ ಮತ್ತು ಜವಳಿ ವ್ಯಾಪಾರ, ಕಟ್ಟಡಗಳ ನಿರ್ಮಾಣ, ಕೃಷಿ ಉತ್ಪನ್ನ ಮಾರಾಟ, ಹತ್ತಿ ಮಾರಾಟ, ತಂತಿ ಕಂಬಗಳ ಜೋಡಣೆ, ರಸ್ತೆ ಮಾಡುವ ಗುತ್ತಿಗೆದಾರಿ ಜವಾಬ್ದಾರಿಯನ್ನ ಇವರು ನಿರ್ವಹಿಸ್ತಾರೆ. ಕಾಯಕದ ಜೊತೆಗೆ, ಶಿವಾನುಭವದ ಜೊತೆಗೆ, ಸರಳ ಸಾತ್ವಿಕ ವಿಚಾರಗಳನ್ನು ಅಳವಟ್ಟುಕೊಳ್ಳುವುದರ ಜೊತೆಗೆ ಸಮಾಜ ಸೇವೆಯಲ್ಲೂ ಸಹ ಮುಂಚೂಣಿಯಲ್ಲಿದ್ದರು ಕರಡೆಪ್ಪನವರು. ಇಂದಿನ ಬಳ್ಳಾರಿಯ ಕೇಂದ್ರ ರೈಲ್ವೆ ನಿಲ್ದಾಣ, ಹಳೆ ಕಟ್ಟಡ, ಜಿಲ್ಲಾಧಿಕಾರಿಗಳ ಕಟ್ಟಡದ ಭವನ, ಗಾದಿಗನೂರಿನಲ್ಲಿ ಒಂದು ಅತಿಥಿ ಗೃಹ ಮತ್ತು ಈಗಿನ ಮಯೂರ ಹೋಟೆಲ್ ಹಿಂಭಾಗದಲ್ಲಿ ಒಂದು ನಗರ ಕೇಂದ್ರ ಗ್ರಂಥಾಲಯ ಇತ್ತು. ನಾವು ಚಿಕ್ಕಂದಿನಲ್ಲಿ ಓದ್ತಾ ಇದ್ದೇವೆ. ಲೈಬ್ರರಿ ಅದನ್ನು ಕಟ್ಟಿರ್ತಕ್ಕಂಥ ಅನೇಕ ಕಟ್ಟಡಗಳನ್ನು ಕಟ್ಟಿರ್ತಕ್ಕಂಥ ಮಹಾನುಭಾವರು ಕರಡೆಪ್ಪನವರು. ಮುಂದೆ ಅಲ್ಪ ಕಾಲದಲ್ಲೇ ತಾಯಿ ತಂದೆಗಳನ್ನು ಕಳೆದುಕೊಳ್ಳುತ್ತಾರೆ. ಇನ್ನೇನು ಮದುವೆ ವಯಸ್ಸಿಗೆ ಬರ್ತಾರೆ ಕರಡೆಪ್ಪನವರು. ಮದ್ರಾಸ್ ಪ್ರಾಂತ್ಯದ ಅನಂತಪುರ ಉಪಜಿಲ್ಲೆಯ ಉರವಕೊಂಡ ತಾಲೂಕಿನ ಗಡೇಕಲ್ಲು ಗ್ರಾಮದ ನಿಂಬಗಲ್ಲು ಶೆಟ್ಟರ ಮನೆತನದ ಗಂಗಮ್ಮನವರೊಡನೆ ವಿವಾಹವಾಗ್ತು. ಗಂಗಮ್ಮನವರೊಡನೆ ವಿವಾಹ ಆಗ್ತದೆ. ತನ್ನ ಬದುಕಿನ ಎಲ್ಲ ಅಂತಸತ್ವಗಳನ್ನು ಮೀರಿರ್ತಕ್ಕಂಥ ಆ ಗುರು ಮರಿಶಿವಯೋಗಿಗಳ ದಿವ್ಯ ಕೃಪಾಶೀರ್ವಾದದಿಂದ ದಾಂಪತ್ಯ ಜೀವನ ಸಾಗುತ್ತೆ. ಮರಿಶಿವಯೋಗಿಗಳ ಆಶೀರ್ವಾದದಿಂದ ಮಗನೊಬ್ಬ ಜನಿಸ್ತಾನೆ. ಆದ್ದರಿಂದ ಬಸವಪ್ಪ ಅಂದರೆ ಸಂಗನ ಬಸವಪ್ಪ ಅವರಪ್ಪನ ಹೆಸರು. ಇನ್ನು ಮರಿಶಿವಯೋಗಿಗಳು ಗುರು ಸಮಾನರು. ಮರಿಶಿವಯೋಗಿಗಳಿಂದ ಮರಿ ಎನ್ನುವ ಪದವನ್ನು ತೆಗೆದುಕೊಂಡು ಸಂಗನ ಬಸವಪ್ಪ ಎನ್ನುವ ತನ್ನ ತಂದೆಯ ಹೆಸರಿನಿಂದ ಬಸವಪ್ಪ ಅನ್ನೋದನ್ನು ತೆಗೆದುಕೊಂಡು ಮರಿ ಬಸವಪ್ಪ ಅಂತಕ್ಕಂಥ ಹೆಸರನ್ನು ತಮ್ಮ ಮಗನಿಗೆ ಇಡ್ತಾರೆ. ನೋಡಿ, ಅಲ್ಲಿ ಕೂಡ ಗುರುವನ್ನು ಬಿಡಲಿಲ್ಲ, ತಂದೆಯನ್ನು ಬಿಡಲಿಲ್ಲ. ಎಂತಹ ಆದರ್ಶ ಕರಡೆಪ್ಪನವರದಾಗಿತ್ತು ಅಂತಕ್ಕಂಥದ್ದು. ಮುಂದೆ ಕಾಲಾನಂತರದಲ್ಲಿ ಮರಿಬಸಪ್ಪನವರ ಜನನವಾದ ನಂತರ ಗಂಗಮ್ಮನವರು ಅಂದರೆ ಮೊದಲನೇ ಮಡದಿ ತೀರು ಹೋಗ್ತಾಳೆ. ನಂತರ ಎರಡನೇ ಮದುವೆ ಆಗ್ತಾರೆ. ಅನಂತಪುರ ಉಪಜಿಲ್ಲೆಯ ರಾಯದುರ್ಗ ತಾಲೂಕಿನ ಬಿದುರುಕೊಂತ ಗ್ರಾಮದಲ್ಲಿ ನೀಲಮ್ಮ ಅಂತಕ್ಕಂಥ ಕನ್ಯೆಯೊಡನೆ ಇವರಿಗೆ ವಿವಾಹ ಆಗುತ್ತೆ. ಮುಂದೆ ಅವರಿಗೆ ಒಂದು ಹೆಣ್ಣು ಮಗು ಜನಿಸುತ್ತೆ. ಆ ಹೆಣ್ಣು ಮಗುವಿಗೆ ಸಂತಾನ ಆಗುವುದಿಲ್ಲ, ಅವರು ಹಂಗೆ ಕಾಲವಾಗಿ ಹೋಗ್ತಾರೆ ಅಂತಕ್ಕಂಥ ವಿಚಾರ. ಹೀಗೆ ಬದುಕಿನ ಕಹಿಘಟನೆಗಳನ್ನು ಪ್ರಾರಂಭ ಆಗುತ್ತೆ ಅವರು. ಯಾಕಂದ್ರೆ ಎವ್ರಿ ಡೇ ಇಸ್ ನಾಟ್ ಸಂಡೇ, ಪ್ರತಿದಿನನೂ ರವಿವಾರ ಅಲ್ಲ, ಇದು ಕಾಲಚಕ್ರ, ಕಷ್ಟ ಸುಖಗಳ ಸುರಿಮಳೆ ಈ ಬದುಕು. ಕರಡೆಪ್ಪನವರ ಜೀವನದಲ್ಲೂ ಸಹ ಕೆಟ್ಟ ಕಾಲ, ಕೆಟ್ಟ ಗಳಿಗೆ ಪ್ರಾರಂಭ ಆಗುತ್ತೆ. ಗಾಯದ ಮೇಲೆ ಬರೆ ಎಳೆದಂತೆ 1866ರಲ್ಲಿ ಕ್ಷಯನಾಮ ಸಂವತ್ಸರ ಭೀಕರ ಬರಗಾಲ ಬರುತ್ತೆ ಬಳ್ಳಾರಿ. ಅಲ್ಲಿವರೆಗೂ 4-5 ಸರಿ ಬಂದು ಹೋಗಿರುತ್ತದೆ, ಆದರೆ ಅಂಥ ಗಂಭೀರತೆಯನ್ನು ಪಡ್ಕೊಂಡಿರೋದಿಲ್ಲ. 1866 ಕ್ಷಯನಾಮ ಸಂವತ್ಸರದಲ್ಲಿ, ಕ್ಷಯ ಅಂದರೆ ನಿಜವಲ್ಲೂ ನಾಶನೇ ಅಂತ ಅನಿಸುತ್ತೆ, ಆಗ ಬಂದಂಥ ಬರಗಾಲ ಎಂತಹ ಈಸ್ಟ್ ಇಂಡಿಯಾ ಕಂಪನಿಯ ಸರ್ಕಾರಕ್ಕೂ ಕೂಡ ಆಗುವುದಿಲ್ಲ, ಒಂದು ದೊಡ್ಡ ಸವಾಲಾಗಿರ್ತದೆ. ಅಂತಹ ಸಂದರ್ಭದಲ್ಲಿ ಮರಿಶಿವಯೋಗಿಗಳನ್ನು ತಮ್ಮ ಹೃನ್ಮನದಲ್ಲಿ ಸ್ಮರಣೆ ಮಾಡಿಕೊಂಡು ತಾವು ನಂಬಿರ್ತಕ್ಕಂಥ ಕಾಯಕ ಸಿದ್ಧಾಂತವನ್ನು ತಮ್ಮ ಒಳಗಡೆ ಅಳವಟ್ಟುಕೊಂಡು ತಮ್ಮ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಬಹುಶಃ ಈ ಕಾರ್ಯವನ್ನು ಕೇಳಿದರೆ ನಮಗೆ ರೋಮಾಂಚನ ಆಗುತ್ತೆ, ಇನ್ನು ನೋಡಿದವ್ರಿಗೆ ಇನ್ನೇ ಎಷ್ಟು ರೋಮಾಂಚನ ಆಗಲಿಕ್ಕಿಲ್ಲ. ಬಳ್ಳಾರಿ ಎಂಥ ಸುಭಿಕ್ಷ ಕಾಲ ಆಗಿತ್ತು ಅಂದರೆ ₹1ಗೆ 100 ಸೇರು ಜೋಳ ಸಿಗ್ತಾ ಇದ್ದಂಥ ಸುಭಿಕ್ಷ ಕಾಲ ಬಳ್ಳಾರಿ. ಆದರೆ ಕ್ಷಯನಾಮ ಸಂವತ್ಸರದಲ್ಲಿ ಬರಗಾಲ ಬಂದಾಗ ₹1ಗೆ 3 ಸೇರು ಜೋಳ ಕೂಡ ಸಿಗ್ತಿರ್ಲಿಲ್ಲ. ಅಷ್ಟು ಕ್ರೂರ ಭೀಕರತೆಯಿಂದ ಕೂಡಿರ್ತಕ್ಕಂಥ ಬರಗಾಲ. ಅಂತಹ ಬರಗಾಲದಲ್ಲಿ ಚೆನ್ನಾಗಿ ಕೇಳಿಸ್ಕೊಳ್ಳಿ, 6 ತಿಂಗಳ ಕಾಲ ನಿರಂತರವಾಗಿ 2 ಹೊತ್ತಿನ ಗಂಜಿ ಕೇಂದ್ರವನ್ನ, ದಾಸೋಹದ ಕೇಂದ್ರವನ್ನ ನಮ್ಮ ಕರಡೆಪ್ಪನವರು ಮಾಡುತ್ತಾರೆ. ನಿಮಗೊಂದು ಸಂಖ್ಯೆ ಹೇಳ್ತೀನಿ ನಾನು, ಸುಮ್ಮನೆ ಅಜಮಾಸಾಗಿ. ಸುಮಾರು 5,000 to 7,000 ಜನ ಪ್ರತಿನಿತ್ಯ ಆ ಮಹಾದಾಸೋಹದಲ್ಲಿ ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ರಂತೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನ ಆ ಕರಡೆಪ್ಪನವರು ಅಂದಿನ ಕಾಲಕ್ಕೆ 6 ತಿಂಗಳ ಕಾಲ ಈ ಕಾರ್ಯವನ್ನು ಮಾಡ್ತಾರೆ. ಎಷ್ಟು ಕ್ರೂರವಾಗಿತ್ತು ಆ ಭೀಕರ ಬರಗಾಲ ಅಂತಂದರೆ, ಆ ಗೆಜೆಟಿಯರ್ನಲ್ಲಿ ಬರೀತಾರೆ, ಇಂಗ್ಲಿಷ್ ಗೆಜೆಟಿಯರ್ನಲ್ಲಿ ಎಷ್ಟೋ ಜನ ಊಟವಿಲ್ಲದೆ ಮನುಷ್ಯರ ಶವಗಳು ಬಳ್ಳಾರಿಯ ಪ್ರಮುಖ ಬೀದಿಗಳಲ್ಲಿ ಬಿದ್ದಿದ್ವಂತೆ. ಪ್ರಮುಖ ಬೀದಿಗಳಲ್ಲಿ ಹಸಿವಿನಿಂದ ಹಾಗೆ ಸತ್ತು ಹೋಗಿದ್ರಂತೆ. ಅಷ್ಟು ಕ್ರೂರವಾಗಿ ಕಾಡಿತ್ತು 1866ರ ಆ ಭೀಕರ ಬರಗಾಲ ಅಂತಕ್ಕಂಥದ್ದು. ಇದನ್ನೆಲ್ಲವನ್ನ ಸ್ವಂತ ಸಂಪಾದನೆಯಿಂದ
ಕಾಳಜಿಯಿಂದ ಮಾಡಿರ್ತಕ್ಕಂಥವರು ಕರಡೆಪ್ಪನವರು. ಈ ಕಾರ್ಯ ಸುತ್ತ ದಿಕ್ಕಿಗೆ ಹರಡುತ್ತೆ. ಕರ್ನೂಲು ಜಿಲ್ಲೆಯಲ್ಲಿ ಉಯ್ಯಾಲವಾಡದ ಲಡ್ಡ ರಂಗಾರೆಡ್ಡಿ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಅಲ್ಲಿ ಕೂಡ ಬರ ಬಿದ್ದಿರ್ತದೆ. ಕರಡೆಪ್ಪನವರ ಈ ವಾರ್ತೆಯನ್ನು ಕೇಳಿ ನಾನೂ ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಉಯ್ಯಾಲವಾಡದ ಲಡ್ಡ ರಂಗಾರೆಡ್ಡಿಯವರು ಸಹ ಉಚಿತವಾಗಿರ್ತಕ್ಕಂಥ ಗಂಜಿ ಕೇಂದ್ರಗಳನ್ನು ತೆರೆದಿದ್ರು ಅಂತಕ್ಕಂಥದ್ದು ಇತಿಹಾಸದ ಪುಟಗಳಿಂದ ನಮಗೆ ವೇದ್ಯವಾಗ್ತದೆ. ಹೀಗೆ ಅತ್ಯಂತ ಕ್ರೂರ ಭೀಕರವಾಗಿರ್ತಕ್ಕಂಥ ಯಾವ ಬರಕ್ಕೆ ಬುದ್ಧಿಯನ್ನು ಕಟ್ಟಿ ವಾಪಸ್ ಕಳಿಸಿರ್ತಕ್ಕಂಥ ಮಹಾನ್ ಚೇತನ ಯಾವ ನಮ್ಮ ಕರಡೆಪ್ಪನವರು. ಇನ್ನು ಮುಂದಿನದಾಗಿ ಕರಡೆಪ್ಪನವರ ಮತ್ತೊಂದು ಮರಿಕಲ್ಯಾಣದ ಪರಿಕಲ್ಪನೆ, ಅದು ಬಳ್ಳಾರಿಯಲ್ಲಿ ಸಂಸ್ಕೃತ ಪಾಠಶಾಲೆಯ ಸ್ಥಾಪನೆ. ಯಾಕೆ ಮಾಡ್ತಾರೆ ಇದನ್ನ ಅಂತಂದ್ರೆ, ವೀರಶೈವ ಲಿಂಗಾಯತ ಸಮಾಜವು ಅಂದಿನ ಕಾಲಘಟ್ಟದಲ್ಲಿ ಮನೆಯಲ್ಲಿ ನಡೆಯಬೇಕಾದಂಥ ಯಾವುದಾದ್ರೂ ಮಂಗಳ ಕಾರ್ಯಗಳು ಜಲ್ದಿ ಮುಗಿಸ್ಬೇಕಾ? ಆಯ್ತು, ಮುಗಿಸ್ಬಿಡ್ತು. ಮಂಗಳ ಕಾರ್ಯಗಳು ಏನಾದರೂ ನಡೀತಾ ಇದ್ರೆ ಪರಮ ಪೂಜ್ಯರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಎದ್ದು ಕೊಟ್ಟೂರು ಸ್ವಾಮಿ ಮಠದ ಶಾಖಾ ಮಠದ ಪೀಠಾಧಿಪತಿಗಳು, ಸೋಮಸಮುದ್ರದ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ವೇದಿಕೆಗೆ ಆಗಮಿಸಿದ್ದಾರೆ. ಹಾಗೆ ದರೂರಿನ ಪರಮ ಪೂಜ್ಯರು ಸಹ ವೇದಿಕೆಗೆ ಆಗಮಿಸಿದರೆ ಅವರಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡುವ. ಅಂದಿನ ವೀರಶೈವ ಲಿಂಗಾಯತ ಸಮುದಾಯವು ಮನೆಯಲ್ಲಿ ನಡೀತಾ ಇದನ್ನ ಮನಗಂಡಿರ್ತಕ್ಕಂಥ ಕರಡೆಪ್ಪನವರು ಯಾಕೆ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಬಾಲ ಒಟ್ಟುಗಳಿಗೆ, ಜಂಗಮ ಒಟ್ಟುಗಳಿಗೆ ಯಾಕೆ ನಾವು ಈ ಸಂಸ್ಕಾರ ಕೊಡಬಾರದು ಅಂತಕ್ಕಂಥ ಉದ್ದೇಶದಿಂದ 1869ರಲ್ಲಿ ಯಾವ ಬಳ್ಳಾರಿಯಲ್ಲಿ ಜಾಗದಲ್ಲಿ ಆ ಯಾವ ಶ್ರೀ ಗುರು ನಿವಾಸ ಸಂಸ್ಕೃತ ಪಾಠಶಾಲೆಯನ್ನು ಪ್ರಾರಂಭಿಸ್ತಾರೆ. ಇದು ಕನ್ನಡ ನಾಡಿನ ಮೊಟ್ಟ ಮೊದಲ ಸಂಸ್ಕೃತ ಪಾಠಶಾಲೆ. ಬರಲಿ ಒಂದು ಜೋರಾದ ಚಪ್ಪಾಳೆ. ಅಂತಹ ಅದ್ವಿತೀಯ ಕಾರ್ಯವನ್ನು ಮಾಡಿರ್ತಕ್ಕಂಥ ಇವರ ದಾಸೋಹ ಸೇವೆ, ಇವರ ಕಾಯಕ ಸೇವೆಯನ್ನ ಮನಗಂಡಿರ್ತಕ್ಕಂಥ ಈಸ್ಟ್ ಇಂಡಿಯಾ ಅವರನ್ನ ಪುರಸ್ಕರಿಸುತ್ತೆ ಈಸ್ಟ್ ಇಂಡಿಯಾ ಕಂಪನಿ. ಇನ್ನು ಕರಡೆಪ್ಪನವರ ಬಗ್ಗೆ ಕೆಲವೊಂದು ಈ ಸಮಾಜ ಎಂಥವ್ರನ್ನು ಬಿಟ್ಟಿಲ್ಲ. ನೀವೇಂಟಿ ಅಂತೆ ನೀನೇಂಟಿ ಎಂಬ ಕಾಲ ಇದು. ಅಂದಿನ ಕಾಲದಲ್ಲಿ ಕರಡೆಪ್ಪನವರನ್ನ ಪರಿಪರಿಯಾಗಿ ಕಾಡಿರ್ತಕ್ಕಂಥ ವೈರಿಗುಣ ಇತ್ತು. ಆಶ್ವೀಜ ಮಾಸದಲ್ಲಿ ಅಂದ್ರೆ ನವರಾತ್ರಿಯಲ್ಲಿ ಮತ್ತು ಕಾರ್ತಿಕ ಮಾಸದಲ್ಲಿ ಪವಿತ್ರ ಮಾಸಗಳು ಇವು ಕಾಣಿಕೆಯನ್ನು ಕೊಟ್ಟು ಆಶೀರ್ವಾದ ಪಡ್ಕೊಳ್ತಕ್ಕಂಥದ್ದು ಒಂದು ಸಂಪ್ರದಾಯ. ಮನೆಗೆ ಬಂದಂತ ಗಣಗಳಿಗೆ, ಜಂಗಮರಿಗೆ ಪ್ರಸಾದವನ್ನು ನೀಡಿ ಎಲ್ಲರಿಗೂ ಒಂದು ಬೆಳ್ಳಿಯ ನಾಣ್ಯವನ್ನು ಕೊಟ್ಟು ಕಳಿಸ್ತಾ ಇದ್ದೇನೆ, ದಕ್ಷಿಣಾ ರೂಪವಾಗಿ, ಭಕ್ತಿ ಕಾಣಿಕೆಯ ರೂಪವಾಗಿ. ಯಾರಾದರೂ ಗರ್ಭಿಣಿ ಸ್ತ್ರೀಯರು ಬಂದಿದ್ರೆ ಅವರಿಗೆ ಎರಡನ್ನ ಕೊಡ್ತಾ ಇದ್ದಾರೆ. ಒಂದು ಅವರಿಗೆ, ಇನ್ನೊಂದು ಹೊಟ್ಟೆಯಲ್ಲಿರ್ತಕ್ಕಂಥ ಆ ಮಗುವಿಗೆ. ಯಾರೋ ಕುಹಕಿಗಳು ಮಾತಾಡಿದ್ರು, ಯಾರೋ ಆಗದವರು ಮಾತಾಡಿದ್ರು ಇದ್ದಾರೆ ಅಂತೇಳಿ ಆ ವ್ಯಕ್ತಿಯನ್ನು ಗುರುತಚ್ಚಿ ಹತ್ರಕ್ಕೆ ಕರೀತಾರೆ. ಏನಪ್ಪಾ, ಏನ್ ಸಮಾಚಾರ? ಆಗಿಂದ ನನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇದೆಯಲ್ಲ, ಏನ್ ಕತೆ? ಏನಿಲ್ಲ ಅಪ್ಪ ಅವರೇ, ಮಗಳ ಮದುವೆ ನಿಶ್ಚಯ ಆಗಿದೆ, ಆದ್ದರಿಂದ ಕೊಡುಗೈದಾನಿಗಳಾಗಿರ್ತಕ್ಕಂಥ ನೀವು ಏನಾದರೂ ಕೊಡ್ತೀರೇನೋ ಅಂತಂತೇಳಿ ನಾನು ನಿಮ್ಮ ಹತ್ರ ಬಂದಿದ್ದೇನೆ. ಏನಾದರೂ ವ್ಯತ್ಯಾಸ ಆಗಿದ್ರು ದಯವಿಟ್ಟು ಕ್ಷಮೆ ಇರಲಿ ಅಂತಂತಾರೆ. ಆಗ ಕರಡೆಪ್ಪನವರು ಜನಾನುರಾಗಿಗಳು, ಅವರಿಗೆ ಬಸವಣ್ಣನ ತತ್ವ ಏನೊಂದು ಬಹಳ ಚೆನ್ನಾಗಿ ಗೊತ್ತಿತ್ತು. ತಮ್ಮ ಕೊರಳಲ್ಲಿದ್ದಂಥ ಕರಡಿಗೆ ಆ ಇಷ್ಟಲಿಂಗವನ್ನು ತೆಗೆದು ತನ್ನ ಒಂದು ಬಟ್ಟೆಯೊಳಗೆ ಸುತ್ತಿ ಆ ಒಂದು ಕರಡಿಗೆಯನ್ನು ಆತನಿಗೆ ಕೊಟ್ಟು ಬಿಡ್ತಾರೆ. ಆಯ್ತಪ್ಪ, ನೀನು ತೆಗೆದುಕೊಂಡು ಹೋಗು ಅಂತಂತೇಳಿ. ಇದು ಕರಡೆಪ್ಪನವರ ವ್ಯಕ್ತಿತ್ವದ ದರ್ಶನ ಮಾಡಿಕೊಡ್ತದೆ. ಹಾಗೆ ಒಂದು ಸಾರಿ ಪತ್ರ ಬರುತ್ತೆ ಸರ್ಕಾರಕ್ಕೆ. ಆಗದವರು ಪತ್ರ ಬರೀತಾರೆ, ಏನ್ರಿ ಕರಡೆಪ್ಪ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಕೂಡಿಟ್ಟಿದ್ದಾನೆ, ಗುತ್ತಿಗೆಯನ್ನ ಮಾಡಿ ಇವನ್ ಲೆಕ್ಕ ಕೇಳ್ರಿ ಅಂತಂತೇಳಿ ಮೂಕರ್ಜಿಯನ್ನು ಬರೀತಾರೆ ಈಸ್ಟ್ ಇಂಡಿಯಾ ಕಂಪನಿಗೆ. ಈಸ್ಟ್ ಇಂಡಿಯಾ ಕಂಪನಿ ಲೆಟರ್ ಕೊಡುತ್ತೆ, ಹೌದು ನೀವು ಬಾಕಿ ತೆರಿಗೆ ಹಣ ಕಟ್ಟಬೇಕಾಗಿದೆ, ದುಡ್ಡನ್ನು ಕಟ್ಟಿ ಅಂತಂತೇಳಿ ಪತ್ರ ಬರೀತಾರೆ. ಆದರೆ ಏನು ಬರಗಾಲದ ಸಂದರ್ಭದಲ್ಲಿ ಎಲ್ಲವನ್ನೂ ಕಳ್ಕೊಂಡು ರಿಕ್ತ ಹಸ್ತರಾಗಿದ್ದಂಥ ಆ ಯಾವ ಕರಡೆಪ್ಪನವರಿಗೆ ಈ ಪತ್ರ ದಿಗಿಲನ್ನು ಹುಟ್ಟಿಸುತ್ತೆ. ಮರಿಶಿವಯೋಗಿಗಳನ್ನು ನೆನೆಸ್ತಾರೆ. ಏನು ಮಾಡೋದು? ದಿನ ಬೆಳಗಾಗುತ್ತೆ, ಮತ್ತೊಂದು ಪತ್ರ ಬರುತ್ತೆ, ಇಲ್ಲ ನೀವು ಮಾಡಿದ ಕಾರ್ಯ ಅತ್ಯಂತ ಶ್ಲಾಘನೀಯ, ಸರ್ಕಾರ ಮಾಡಬೇಕಾದಂಥ ಕೆಲಸವನ್ನು ಒಬ್ಬ ವ್ಯಕ್ತಿಯಾಗಿ ಒಂದು ಸಮಾಜದ ದೃಷ್ಟಿಯಿಂದ ನೀವು ಮಾಡಿದಿರಲ್ಲ, ಇಂದಿಗೆ ನೀವು ಮಾಡಿರ್ತಕ್ಕಂಥ ಸೇವೆಯನ್ನು ಮನಗಂಡು
ನಾವು ನಿಮ್ಮ ಬಾಕಿ ತೆರಿಗೆ ಹಣವನ್ನು ನಾವು ಸ್ವೀಕರಿಸುವುದಿಲ್ಲ, ನಿಮಗೆ ರಿಯಾಯಿತಿಯನ್ನು ಕೊಟ್ಟಿದ್ದೇವೆ ಅಂತಕ್ಕಂಥ ಪತ್ರವನ್ನು ಬಂದಾಗ ಕಣ್ಣೀರು ಹಾಕ್ತಾರೆ, ಮರಿಶಿವಯೋಗಿಗಳನ್ನು ನೆನೆಸ್ಕೊಳ್ತಾರೆ ಕರಡೆಪ್ಪನವರು. ಇನ್ನು ವಿಶೇಷವಾಗಿ 12ನೇ ಶತಮಾನದ ಬಸವಣ್ಣನವರಿಗೂ ಬಳ್ಳಾರಿಯ ಬಸವಣ್ಣನೆಂದೆನಿಸಿರ್ತಕ್ಕಂಥ ಕರಡೆಪ್ಪನವರಿಗೂ ಒಂದು ಸ್ವಲ್ಪ ಸಾಮ್ಯತೆಗಳಿದ್ದಾವೆ, ಹೋಲಿಕೆಗಳಿದ್ದಾವೆ. ಬಸವಣ್ಣನವರಿಗೂ 2 ಮದುವೆಯಾಗಿತ್ತು. ಅವರ ಗುರುಗಳಾಗಿರ್ತಕ್ಕಂಥ ಕರಡೆಪ್ಪನವರ ಗುರುಗಳಾಗಿರ್ತಕ್ಕಂಥ ಮರಿಶಿವಯೋಗಿಗಳಿಗೂ 2 ಮದುವೆಯಾಗಿತ್ತು. ಕರಡೆಪ್ಪನವರಿಗೂ 2 ಮದುವೆಯಾಗಿತ್ತು. ಇಲ್ಲಿ ಹೋಲಿಕೆ ಏನಂತಂದ್ರೆ 12ನೇ ಶತಮಾನದ ಬಸವಣ್ಣನವರ ಇಬ್ಬರ ಮಡದಿಯ ಹೆಸರು ಗಂಗಾಂಬಿಕೆ ಮತ್ತು ನೀಲಾಂಬಿಕೆ. ಕರಡೀಶನವರ ಪಾಲಲ್ಲಿ ಬಂದಿರತಕ್ಕಂಥ ಇಬ್ಬರೂ ಹೆಣ್ಣು ಮಕ್ಕಳು, ಮೊದಲನೆಯವಳು ಗಂಗಮ್ಮ, ಎರಡನೆಯವಳು ನೀಲಮ್ಮ. ಒಬ್ಬ ಎಮ್ಮ ಯಾವ ಗಡೇಕಲ್ಲನೇ ಅಮ್ಮ, ಒಬ್ಬ ಎಮ್ಮ ಬಿದಿರುಕಂತನೇ ಅಮ್ಮ. ನೋಡಿ ಎಂತಹ ಹೋಲಿಕೆ ಇದೆ ಇಲ್ಲಿ. ಹಾಗಾಗಿ ಅನೇಕ ಕಾಯಕ ದಾಸೋಹದ ಮಹತ್ವವನ್ನು ಸಾರುತ್ತಾ ಸಮಸಮಾಜದ ಪರಿಕಲ್ಪನೆಯನ್ನು ತಂದಂಥ ಬಸವಣ್ಣನ ತತ್ವವನ್ನು ಚಾಚೂ ತಪ್ಪದೆ ಪಾಲಿಸಿರ್ತಕ್ಕಂಥ ಈ ಅದಮ್ಯ ಚೇತನ ಗುರುಲಿಂಗ ಜಂಗಮ ಪ್ರೇಮಿಯಾದ ಬಸವಣ್ಣ, ಬಳ್ಳಾರಿಯ ಬಸವಣ್ಣ, ಶಾಲಿವಾಹನ ಶಕೆ 1997 ಯುವನಾಮ ಸಂವತ್ಸರ ಕಾರ್ತಿಕ ಶುದ್ಧ ದ್ವಾದಶಿ ಅಂದರೆ 1875 ನವೆಂಬರ್ 10ರಂದು ಆ ಜೀವ ಲಿಂಗದೊಳಗೆ ಬಯಲಾಗ್ತದೆ, ಆ ಶೂನ್ಯವನ್ನು ಕೂಡ್ಕೊಳ್ತದೆ. ಬಳ್ಳಾರಿಯಲ್ಲಿ ಆ ದಿವ್ಯ ಶೂನ್ಯತೆ ಆವರಿಸ್ತದೆ ಅಂತಕ್ಕಂಥ ವಿಚಾರ. ಇಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಅಳವಡಿಸಿಕೊಳ್ಳಿಕ್ಕೆ, ಒಪ್ಪಿಸಿಕೊಳ್ಳಲಿಕ್ಕೆ ನನಗೆ ಸಮಯಾವಕಾಶವನ್ನು ಕೊಟ್ಟಿದೆ. ಒಂದು ಮಾತೇಳಿ ನನ್ನ ವಿಚಾರವನ್ನು ಮುಗಿಸ್ತೇನೆ. 1998ರಲ್ಲಿ ನಾವು ಇದೇ ಕರಡೀಶ ಪ್ರಸಾದ ನಿಲಯದಲ್ಲಿ ಓದಿದೆವು. ಅಲ್ಲೇ ಪ್ರಸಾದ ಮಾಡ್ತಾ ಇದ್ವಿ, ಅಲ್ಲೇ ಇರ್ತಾ ಇದ್ವಿ. ಆತನ ಅನ್ನವನ್ನು ಉಂಡು ಬೆಳೆದಿರ್ತಕ್ಕಂಥ ಈ ದೇಹ ಇಂದು ಆತನ ನುಡಿ ಸೇವೆಯನ್ನು ಮಾಡಿದರೆ ಇದು ನನಗೆ ಸಿಕ್ಕಿರ್ತಕ್ಕಂಥ ಅಲಭ್ಯ ಸೇವೆ ಅಂತಂತೇಳಿ ನಾನು ಭಾವಿಸ್ತಾ, ಇದುವರೆಗೂ ನನ್ನ ವಿಚಾರಗಳನ್ನು ಅತ್ಯಂತ ಶ್ರದ್ಧೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ 2 ನುಡಿ ಪುಷ್ಪಗಳನ್ನು ಕರಡೀಶರ ಪವಿತ್ರ ಪಾದಗಳಿಗೆ ಅರ್ಪಿಸ್ತಾ ಇದ್ದಾನೆ. ಶರಣು ಶರಣಾರ್ಥಿಗಳು. ಧನ್ಯವಾದ.